ಕುಡಿ ಹಾಗೂ ಸೂಲಿಬೇಲೆ ಹೋಬಳಿ ಅನುಪಹಳ್ಳಿ ಈಸ್ತೂರು ಹೊಸಹಳ್ಳಿ ಇಂಡಕ್ನಾಳ ಲಕ್ಷ್ಮೀಪುರ ನೆಲವಾಗಿಲು ಎತ್ತಿನ ಒಡೆಯಪುರ ಹಾಗೂ ಸಿದ್ದನಹಳ್ಳಿ ಗ್ರಾಮದಲ್ಲಿ ಎಸ್ಸಿಪಿ ಟಿಎಸ್ಪಿ ಯೋಜನೆ ಅಡಿ ಹಾಗೂ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ ಅಡಿಯಲ್ಲಿ ಸುಮಾರು 2 ಕೋಟಿ ರುಗಳ ವೆಚ್ಚದಲ್ಲಿ ಸಿಸಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಅಭಿವೃದ್ಧಿ ಕಾಮಗಾರಿಗೆ ಸ್ಥಳೀಯ ಶಾಸಕ ಶರತ್ ಬಚ್ಚೇಗೌಡ ಚಾಲನೆ ನೀಡಿದ್ದಾರೆ. ಬಳಿಕ ನೆಲವಾಗಿಲು ಗ್ರಾಮದಲ್ಲಿ ತಾಲೂಕು ಪಂಚಾಯಿತಿ ವತಿಯಿಂದ ಎನ್ಆರ್ಎಲ್ಎಂ ಸಂಜೀವಿನಿ ಸಮುದಾಯ ಕಟ್ಟಡ ಹಾಗೂ ಅಂಗನವಾಡಿ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಎಸ್ಸಿಪಿ ಟಿಎಸ್ಪಿ ಯೋಜನೆ ಅಡಿ ಎತ್ತಿನ ಒಡೆಯಪುರ ಗ್ರಾಮದಲ್ಲಿ 10 ಲಕ್ಷ ವೆಚ್ಚದ ಸಿಸಿ ರಸ್ತೆ, ಸಿದ್ದನಹಳ್ಳಿ ಗ್ರಾಮದಲ್ಲಿ 15 ಲಕ್ಷ ವೆಚ್ಚದ ಸಿಸಿ ರಸ್ತೆ, ನೆಲವಾಗಿಲು ಗ್ರಾಮದಲ್ಲಿ 15 ಲಕ್ಷ ವೆಚ್ಚದ ರಸ್ತೆ, ಲಕ್ಷ್ಮೀಪುರ ಗ್ರಾಮದಲ್ಲಿ 10 ಲಕ್ಷ ವೆಚ್ಚದ ರಸ್ತೆ, ಇಂಡಕ್ನಾಳ ಗ್ರಾಮದಲ್ಲಿ ವಿವೇಕ ಕೊಠಡಿ ಯೋಜನೆ ಅಡಿಯಲ್ಲಿ 14 ಲಕ್ಷ ವೆಚ್ಚದ ಶಾಲಾ ಕೊಠಡಿ ಹಾಗೂ 24 ಲಕ್ಷ ವೆಚ್ಚದ ಸಿಸಿ ರಸ್ತೆ, ಈಸ್ತೂರು ಗ್ರಾಮದಲ್ಲಿ 13 ಲಕ್ಷ ವೆಚ್ಚದ ಸಿಸಿ ರಸ್ತೆ, ಈಸ್ತೂರು ಹೊಸಹಳ್ಳಿ ಗ್ರಾಮದಲ್ಲಿ 15 ಲಕ್ಷ ವೆಚ್ಚದ ರಸ್ತೆ, ಅನುಪಹಳ್ಳಿ ಗ್ರಾಮದಲ್ಲಿ 19 ಲಕ್ಷ ವೆಚ್ಚದ ರಸ್ತೆ, ಸೂಲಿಬೇಲೆ ಗ್ರಾಮದಲ್ಲಿ 50 ಲಕ್ಷ ವೆಚ್ಚದ ರಸ್ತೆ ಸೇರಿದಂತೆ ಸುಮಾರು 2 ಕೋಟಿ ರುಗಳ ವೆಚ್ಚದಲ್ಲಿ ಚರಂಡಿ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ ಎಂದರು. ಎಲ್ಲ ಕೈ ಮೊದಲು ಈ ಕಡೆ ಬನ್ನಿ, ಸೈಡ್ ಬನ್ನಿ, ಸೈಡ್ ಬರ್ರಿ. ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಮನಪೂರ್ವಕವಾದಂತಹ ಧನ್ಯವಾದಗಳನ್ನ ನಾನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳ ವ್ಯವಸ್ಥಿತವಾಗಿ ಮಾಡಿಕೊಳ್ತಾ ಬಂದಿದ್ದು ಇವತ್ತೇನು ನೆಲವಾಗಿಂದ ನಮ್ಮ ಹೈಸ್ಕೂಲ್ಗೆ ಮತ್ತೆ ಗ್ರಾಮದಿಂದ ಹಿಡಿದು ಸಿದ್ದನಹಳ್ಳಿಗೆ ಲಿಂಕ್ ಆಗಂತ ಒಂದು ರಸ್ತೆಯ ಡಾಂಬರೀಕರಣ ಏನಾಗಬೇಕಾಗಿದೆ, ಆ ರಸ್ತೆಯ ಡಾಂಬರೀಕರಣ ಕಾಮಗಾರಿಗೂ ಕೂಡ ಪರವಾಗಿ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲ ಗ್ರಾಮಸ್ಥರಿಗೂ ಧನ್ಯವಾದಗಳು. ಈ ಒಂದು ಉತ್ತಮವಾದಂತ ಕಾರ್ಯ ಮಾಡಿದಂತ ನಮ್ಮ ತಾಲೂಕು ಪಂಚಾಯತಿ ಆಗಿರ್ಬೋದು, ಎನ್ಎಲ್ಆರ್ ಆಗಿರ್ಬೋದು, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ ಮಾಡತಕ್ಕಂಥವರೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸುತ್ತೇನೆ. ಕಾರ್ಯಕ್ರಮದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಬಿವಿ ರಾಜಶೇಖರ ಗೌಡ, ಎಸ್ಎಫ್ಸಿಎಸ್ ಬ್ಯಾಂಕಿನ ಅಧ್ಯಕ್ಷ ಬಿವಿ ಸತೀಶ್ ಗೌಡ, ಸೂಲಿಬೇಲೆ ಹಾಗೂ ನಂದುಗುಡಿ ಹೋಬಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಡಾಕ್ಟರ್ ಸಗೀರ್ ಅಹ್ಮದ್ ನೂರುಲ್ಲಾ, ಇವು ನಾರಾಯಣಸ್ವಾಮಿ, ಮುಖಂಡರಾದ ಕೆಂಚೇಗೌಡ, ಇಟ್ಟಸಂದ್ರ ಗೋಪಾಲ್, ಸವಿತಾ ಗೋಪಾಲ್, ನೆಲವಾಗಿಲು ಬೀರಪ್ಪ, ಈರೇಗೌಡ, ಈಸ್ತೂರು ಮುರಳಿ, ಲಕ್ಷ್ಮೀಪುರ ಲೋಕೇಶ್, ನೆಲವಾಗಿಲು ಮಧು, ಜಿಕೆ ಆನಂದ್, ಚಿಕ್ಕೊಂಡಹಳ್ಳಿ ದಿನೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.